ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಪ್ಲೀಸ್ ಅಮ್ಮ, ನೀನು ಹೀಗೆ ಹಠ ಮಾಡಬೇಡ. ನೋಡು, ನನಗೆ ಅಕ್ಕ ನೋಡಬೇಕು ಅನ್ನಿಸ್ತಿದೆ, ಅವಳ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀನು ಯಾಕೆ ಇಷ್ಟು ಬೇಡ ಅಂತ ಹೇಳ್ತಿದ್ಯಾ ಅಮ್ಮ? ಜಾನು, ನಿನಗೆ ಎಷ್ಟು ಸಲ ಹೇಳೋದು ಅವ್ರನ್ನ ಇಲ್ಲಿ ಕರೆಯೋದು ಬೇಡ ಅಂತ? ಯಾಕೆ ಸುಮ್ಮನೆ ಹೇಳಿದ್ದನ್ನೇ ಹೇಳ್ತೀಯಾ? ನನಗೆ ಗೊತ್ತು ನೀನು ಸುಮ್ಮನೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ. ನನ್ನನ್ನು ಹೇಗೆ ಮನೆಗೆ ಕರಿಬೇಕು ಅಂತ ನಿಂಗೆ ಆಸೆ ಇದೆಯೋ ಅದೇ ಥರ ಅಕ್ಕನೂ ಕರಿಬೇಕು ಅಂತ ಇದೆ. ಯಾತಕ್ಕೆ ನೀನು ಆಸೆನ ಒಳಗಡೆನೆ ಮುಚ್ಚಿಟ್ಕೊಳ್ತಿದ್ಯಾ? ಆಸೆ ಪಟ್ಟಿದ್ದೆಲ್ಲ ನೆರವೇರೋ ಹಾಗಿದ್ರೆ ನಮ್ ಜೀವನ ಹೀಗಿರ್ತಿತ್ತ ಹೇಳು? ಆಸೆ ಅನ್ನೋದು ನಮ್ಗೆ ಆಸರೆ ಆಗಿರ್ಬೇಕೇ ಹೊರತು ಸಂಬಂಧಗಳನ್ನ ದೂರ ಮಾಡೋ ಪಾಶ ಆಗ್ಬಾರ್ದು. ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಅವ್ರನ್ನ ಊಟಕ್ಕೆ ಕರೆಯೋದಿಲ್ಲ. ಏನಮ್ಮ ನೀನು? ನಾನು ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತ್ಯಾ, ಅವ್ರನ್ನ ಇಲ್ಲಿ ಕರೆಯೋಣ ಅಂದ್ರೆ ಅದಕ್ಕೂ ಬೇಡ ಅಂತಿದ್ಯಾ. ಸರಿ ಬಿಡು, ನೀನು ಇಷ್ಟ ಏನಾದರೂ ಮಾಡ್ಕೊ. ಅಕ್ಕ ಇಲ್ಲಿ ಬರಲ್ಲ ಅಂದಮೇಲೆ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ನಾನು ನಮ್ಮ ಮನೆಗೆ ಹೊರಡ್ತೀನಿ. ಜಾನು, ನನ್ ಪ್ರೀತಿ ನಿನಗೂ ಬೇಡ ಆಗೋಯ್ತಾ? ಅಮ್ಮನ ಪ್ರೀತಿ ಬೇಡ ಅನ್ನೋಷ್ಟು ದೊಡ್ಡೋಳಲ್ಲ ನಾನು. ಆದರೆ ನನ್ನ ಮಾತಿಗೆ ಇಲ್ಲಿ ಸ್ವಲ್ಪನೂ ಬೆಲೆ ಇಲ್ಲ ಅಂದಮೇಲೆ ನಾನು ಯಾತಕ್ಕೆ ಇಲ್ಲಿ ಇರಬೇಕು ಹೇಳು? ನಾನು ಇಲ್ಲಿಗೆ ಬಂದಿದ್ದೆ ಅಕ್ಕನ ನೋಡ್ಬೋದು, ಅವಳ ಜೊತೆ ಇರ್ಬೋದು ಅನ್ನೋ ಆಸೆಯಿಂದ. ಆ ಆಸೆನೇ ನೆರವೇರ್ತಿಲ್ಲ ಅಂದಮೇಲೆ ನಾನು ಇಲ್ಲಿ ಏನು ಪ್ರಯೋಜನ? ನಿಮ್ಮನ್ನೆಲ್ಲ ನೋಡಿದೆ, ಮಾತಾಡಿಸ್ದೆ, ಇನ್ನು ಇಲ್ಲಿದ್ದೇನು ಮಾಡಲಿ? ನಾನು ಮನೆಗೆ ಹೋಗ್ತೀನಿ. ಹಾಗೆಲ್ಲ ಮಾಡಬೇಡ ಕಂದ. ಹಾಗೆಲ್ಲ ಮಾಡಬಾರ್ದು ಅಂದರೆ ನೀನು ನನ್ನ ಮಾತನ್ನ ಕೇಳಬೇಕು. ಅಕ್ಕ ಬಾವನ್ನ ಮನೆಗೆ ಊಟಕ್ಕೆ ಕರಿಬೇಕು. ನೀನೇ ಯಾವಾಗಲೂ ಹೇಳ್ತಿದ್ದೆ ತಾನೆ, ನಮ್ಮ ಮನಸ್ಸಿನಲ್ಲಿ ಏನೇ ನೋವಿದ್ರು ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು, ಹೊರಗಡೆ ನಗ್ನಗ್ತಾ ಇರಬೇಕು ಅಂತ. ಮತ್ತು ಯಾಕೆ ನೀನು ಇಷ್ಟೊಂದು ಕೋಪ ತೋರಿಸ್ತಿದ್ಯಾ? ನಾವು ನಡೆಯೋ ದಾರಿಲಿ ಸಾವಿರಾರು ಮುಳ್ಳುಗಳಿರುತ್ತೆ, ಅದು ಕಾಲಿಗೆ ಚುಚ್ಕೊಳ್ಳುತ್ತೆ, ನಾವು ಅದನ್ನು ಸರಿಸಿ ಮುಂದೆ ಸಾಕ್ತೀವಿ. ಅದೇ ತಾನೇ ಜೀವನ. ಅದೆಲ್ಲ ಬಿಡು, ಇದೆಲ್ಲ ನಿನಗೆ ಗೊತ್ತಿಲ್ದಿರೋದ ಹೇಳು? ಇದನ್ನೆಲ್ಲ ನಾನು ನಿನಗೆ ಹೇಳಬೇಕಾ? ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳು, ಅವ್ರನ್ನ ಮನೆಗೆ ಕರಿ. ಹಾಂ, ನಾನಿಷ್ಟು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನ್ನಿಷ್ಟ. ನಿನಗೇನು ಸರಿ ಅನಿಸ್ತೋ ಅದನ್ನು ಮಾಡು. ಸರಿನಮ್ಮ, ನನಗೋಸ್ಕರ ಅಲ್ಲದೆ ಇದ್ರು ನಿನಗೋಸ್ಕರನಾದರೂ ಅವ್ರನ್ನ ಮನೆಗೆ ಕರೆಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅವ್ರ ಮನೆಗೆ ಬರ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಅವ್ರು ನಿಜವಾಗ್ಲೂ ಮನೆಗೆ ಬಂದರೆ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಓಹೋ, ಏನು ಜಾನು ಇಷ್ಟೊಂದು ಖುಷಿಯಾಗಿದೆಯಾ? ಏನಂದ್ರೆ ಅದಕ್ಕೆ ಅಮ್ಮ ಅಕ್ಕ ಬಾವನ್ನ ಮನೆಗೆ ಊಟ ಕರೆಯೋದಕ್ಕೆ ಒಪ್ಕೊಂಡ್ರು. ಹೌದಾ? ಒಳ್ಳೇದಾಯ್ತು ಜಾನು. ಸದ್ಯ ನೀನು ಬಂದಿದ್ರಿಂದ ಒಂದು ಒಳ್ಳೆ ಕೆಲಸ ಆಯಿತು. ಅನ್ನಂಗೆ ಅತ್ತೆ, ಖುಷಿ ಇನ್ನೂ ಸ್ಕೂಲಿಂದ ಬಂದಿಲ್ಲ. ಏನು, ಇನ್ನೂ ಬಂದಿಲ್ವಾ? ನಿಮ್ಮ ಮಾವ ಅವಳನ್ನ ಕರ್ಕೊಂಡು ಬರಕ್ ಹೋಗಿದ್ರಲ್ಲ, ಅವರು ಬಂದಿಲ್ವಾ? ಇನ್ನೂ ಬಂದಿಲ್ಲ ಅತ್ತೆ. ಹಾಗಾದ್ರೆ ಒಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಮ್ಮ. ಆಯ್ತತ್ತೆ. ಮಾವ, ರೀ, ಎಲ್ಲಿ ಹೋಗಿದ್ರಿ? ಖುಷಿ ಎಲ್ಲಿ? ಅದು ಲಕ್ಷ್ಮಿ ಸ್ಕೂಲ್ ಮುಗಿದ ತಕ್ಷಣ ಸಿದ್ದು ಬಂದು ಖುಷಿನ ಅವ್ರ ಮನೆ ಕರ್ಕೊಂಡು ಹೋದ್ರಂತೆ. ಅವನ್ಯಾರಿ ಖುಷಿನ ಕರ್ಕೊಂಡು ಹೋಗೋದಕ್ಕೆ? ಮೊದ್ಲೇ ಅವನಿಗೆ ಜವಾಬ್ದಾರಿ ಇಲ್ಲ. ಹೀಗ್ ಹೇಳ್ದೆ ಕೇಳ್ದೆ ಅದ್ ಹೇಗ್ ಕರ್ಕೊಂಡು ಹೋಗ್ತಾನೆ? ಮೊದ್ಲು ಅವನಿಗೆ ಫೋನ್ ಮಾಡಿ ಖುಷಿನ ಇಲ್ಲಿ ಕರ್ಕೊಂಡು ಬಂದ್ಬಿಡಕ್ ಹೇಳಿ. ಲಕ್ಷ್ಮಿ, ಯಾತಕ್ ಸುಮ್ಮನೆ ಸಿದ್ದು ಮೇಲೆ ರೇಗ್ತಾ ಇದೀಯಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಅವಳನ್ನ ಕರ್ಕೊಂಡು ಹೋಗಿದಾನಲ್ಲ, ಇದು ತಪ್ಪಲ್ವಾ? ಅವಳನ್ನ ಕರ್ಕೊಂಡು ಹೋಗೋ ಅಧಿಕಾರ ಯಾರು ಕೊಟ್ಟಿದ್ದು ಅವನ್ಗೆ? ಅಲ್ಲ ಅಮ್ಮ, ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋದ್ರೆ ಅದ್ರಲ್ಲಿ ತಪ್ಪೇನಿದೆ?
ಭಾವನಾ ಆ ಮನೆಗೆ ಹೋದಾಗಿಂದನು ಖುಷಿ ಅಮ್ಮ ಬೇಕು ಅಂತ ಹೇಳ್ತಾನೆ ಇದ್ದಾಳೆ. ಅವಳಿಲ್ಲಿ ಒಂದು ಹೊತ್ತು ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ. ಅವಳು ಅಲ್ಲಿಗೆ ಹೋಗೋದೇ ಒಳ್ಳೇದಲ್ವಾ ಅತ್ತೆ? ಅಮ್ಮ ಮಗಳು ಇಬ್ರು ಜೊತೆನಲ್ಲಿದ್ರೆ ಇಬ್ರು ಖುಷಿಯಾಗಿರ್ತಾರೆ. ಹೌದು ಲಕ್ಷ್ಮಿ, ನಿನಗೆ ಗೊತ್ತು ಖುಷಿನೂ ಭಾವನನ್ನ ಎಷ್ಟು ಹಚ್ಕೊಂಡಿದ್ಲು ಅಂತ. ಸಿದ್ದು ಮಾಡಿದ್ದು ಒಳ್ಳೇದೇ ಆಯ್ತು. ಒಟ್ನಲ್ಲಿ ಎಲ್ರಿಗೂ ಅವ್ನ್ ಮಾಡಿದ್ದು ಎಲ್ಲ ಒಳ್ಳೆ ತರನೇ ಕಾಣಿಸ್ತಾ ಇದೆ. ನನ್ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನೇ ತಾನೇ ಹೇಳಿದ ಅಪ್ಪಂಗೆ ಕರ್ಕೊಂಡು ಬಾ ಅಂತ. ಅದಕ್ಕೆ ತಾನೇ ಅವರು ಖುಷಿನ ಕರ್ಕೊಂಡು ಬರಕ್ಕೆ ಹೋಗಿದ್ದು. ಅಲ್ಲಿ ಅವ್ರು ಖುಷಿನ ಕರ್ಕೊಂಡು ಹೋಗಿದ್ರೆ ಅಪ್ಪನ ಏನು ತಪ್ಪಿದೆ ಅದರಲ್ಲಿ? ನೀನೀಗ ಬೇಜಾರು ಮಾಡ್ಕೋಬೇಡ. ಹೇಗಿದ್ರು ನಾಳೆ ಅಕ್ಕ ಬಾವ ಊಟಕ್ಕೆ ಬರ್ತಿದ್ದಾರೆ ಅಲ್ವಾ? ಆಗ ಖುಷಿನೂ ಬರ್ತಾಳೆ. ಆವಾಗ ಅವಳಿಗೆ ಚೆನ್ನಾಗಿ ಮುದ್ದು ಮಾಡುವಂತೆ. ಅಲ್ಲಿವರೆಗೂ ನನಗೆ ಮುದ್ದು ಮಾಡು. ಹೋಗೆ, ಇದಕ್ಕೇನ್ ಕಮ್ಮಿ ಇಲ್ಲ. ನೀನು ಮುದ್ದು ಮಾಡೋದಂಗ ನಾನು ಎಲ್ಲೂ ಹೋಗಲ್ಲ. ಮಾಡು ಮಾಡು ಮಾಡು. ನಿಮ್ಮಮ್ಮನ ಒಪ್ಸಕ್ಕೆ ನೀನೊಬ್ಬಳಿಗೆ ಸಾಧ್ಯ. ಅದೇ ಮತ್ತೆ, ನಾವು ಗೊತ್ತಲ್ಲ. ಹಲೋ, ಹೇಳಿ ಮಾವ. ನಮಸ್ಕಾರ ಅಳಿ ಅಂದರೆ. ಅದು ಏನಾರ ಹೇಳ್ಬೇಕಂತಿದ್ರೆ ಹೇಳಿ ಮಾವ. ಯಾಕೋ ಸಂಕೋಚ ಪಡ್ಕೋತಿದ್ರೆ ಅನ್ಸದೆ. ಅಲ್ಲ, ಅದು ಭಾವನಾ ಮಗುನ ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಮಗುನೂ ಅಷ್ಟೇ. ಭಾವನಾ ನಿಮ್ಮ ಮನೆಗೆ ಬಂದಮೇಲೆ ಸರಿಯಾಗಿ ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಯಾವಾಗಲೂ ಒಬ್ಬಳೇ ಸಪ್ಪು ಕೂತ್ಕೊಳ್ತಾ ಇದ್ಲು. ಅವಳು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದು ನಂಗೆ ತುಂಬ ಸಂತೋಷ ಆಯಿತು. ದೂರ ಆಗಿದ್ದ ತಾಯಿ ಮಗುನ ಒಂದು ಮಾಡಿಬಿಟ್ರಿ. ನಿಮಗೆ ನಾನು ಹೇಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಏನಿದ್ದು ಮಾವ. ಭಾವನವ್ರು ನನ್ನ ಹೆಂಡತಿ ಅಂದಮೇಲೆ ಅವ್ರು ಹಚ್ಕೊಂಡಿರೋ ಮಗ ನನಗೂ ಮಗನೇ ಅಲ್ವೇ? ನಿಮ್ಮ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ದೊಡ್ಡ ಮಾತು ಮಾವ. ನನ್ನ ಭಾವನವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವನೆ. ಅವ್ರು ಖುಷಿಯಾಗಿರ್ತಾರೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಒಟ್ಟಿನದವರು ಚೆಂದಾಗಿರ್ಬೇಕು ಅಷ್ಟೇ. ಅಳಿ ಅಂದರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.